ಡಿಕೆ ಶಿವಕುಮಾರ್ ಛತ್ರಿ ಹೇಳಿಕೆಗೆ ಸಿಡಿದೆದ್ದಿದ್ದಾರೆ ಮಂಡ್ಯ ಜನ. ಕ್ಷಮೆ ಕೇಳುವಂತೆ ಮಂಡ್ಯ ರೈತರು ಬಿಗಿಪಟ್ಟು ಹಿಡಿದಿದ್ದಾರೆ. ಡಿಕೆ ಶಿವಕುಮಾರ್ ಕ್ಷಮೆ ಕೇಳಲೇಬೇಕು. ಅವರಿಗೆ ಕ್ಷಮೆ ಕೇಳೋದಕ್ಕೆ ಇವತ್ತೇ ಡೆಡ್ಲೈನ್. ಸಂಜೆಯೊಳಗೆ ಕ್ಷಮೆ ಕೇಳುವಂತೆ ವಾರ್ನ್ ಮಾಡ್ತಿದ್ದಾರೆ ಮಂಡ್ಯ ರೈತರು. ಕ್ಷಮೆ ಕೇಳದೆ ಇದ್ರೆ ನಾಳೆ ಚಳವಳಿಯನ್ನ ಆರಂಭ ಮಾಡ್ತೀವಿ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ. ಧರಣಿಯಲ್ಲಿ ಭಾಗಿಯಾಗುವುದಕ್ಕೆ ಪಕ್ಷಾತೀತವಾಗಿ ಆಹ್ವಾನ ನೀಡಲಾಗಿದೆ. ಮಂಡ್ಯದ ಒಂದು ಸಭೆಯಲ್ಲಿ, ಒಂದು ಕಾರ್ಯಕ್ರಮದಲ್ಲಿ ನೀವೆಂಥ ಛತ್ರಿಗಳು ಕುತ್ಕೊಳ್ಳಿ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಬೆಂಗಳೂರಲ್ಲಿ ಕೊಟ್ಟಂತಹ ಹೇಳಿಕೆ ಅದು. ಡಿ ಕೆ ಶಿವಕುಮಾರ್ ಅವರು ಛತ್ರಿಗಳು ಅನ್ನುವಂತಹ ಪದವನ್ನ ಏನು ಬಳಕೆ ಮಾಡಿದ್ರು, ಅದಕ್ಕೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇತ್ತು. ಈ ಪದ ಬಳಕೆ ಆದಾಗಿಂದಲೂ ಕೂಡ ಪ್ರತಿಭಟನೆ ಆಗ್ತಾನೆ ಇತ್ತು. ಈ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಎಂದೂ ಕೂಡ ರಿಯಾಕ್ಟ್ ಮಾಡೋದಕ್ಕೆ ಹೋಗಿರಲಿಲ್ಲ. ಆದರೆ ಈಗ ಇದು ತೀವ್ರ ಸ್ವರೂಪವನ್ನ, ಈ ಪ್ರತಿಭಟನೆ ತೀವ್ರ ಸ್ವರೂಪ ಪಡ್ಕೊಳ್ಳುವ ಎಲ್ಲ ಲಕ್ಷಣ ಕಂಡು ಬರ್ತಾ ಇದೆ. ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಮಾಡಿಯೂ ಆಗಿದೆ. ಆದರೆ ಇವತ್ತು ಡೆಡ್ಲೈನ್ ಕೊಡ್ತಾ ಇದ್ದಾರೆ ಮಂಡ್ಯದ ರೈತರು. ಪಕ್ಷಾತೀತವಾಗಿ ನಾವೆಲ್ಲರೂ ಕೂಡ ಒಟ್ಟಾಗಿ ಹೋರಾಟವನ್ನ ಮಾಡ್ತೀವಿ, ಛತ್ರಿ ಹೋರಾಟವನ್ನ ನಡೆಸ್ತೀವಿ, ಛತ್ರಿ ಯಾತ್ರೆಯನ್ನ ನಡೆಸ್ತೀವಿ ಅನ್ನುವಂತಹ ತೀರ್ಮಾನಕ್ಕೆ ಸದ್ಯಕ್ಕೆ ಬಂದಿದ್ದಾರೆ. ಇವತ್ತು ಸಂಜೆಯೊಳಗಾಗಿ ಕ್ಷಮೆ ಕೇಳಿದ್ರೆ ಸರಿ, ಇಲ್ಲದೇ ಇದ್ರೆ ನಮ್ಮ ಹೋರಾಟ ಅಂತಿದ್ದಾರೆ. ಜನತೆಯನ್ನ ಛತ್ರಿಗಳು ಅಂತ ಹೇಳಿದ್ರು. ನಾನು ಇವತ್ತು ಅವ್ರಿಗೆ ಆಗ್ರಹ ಮಾಡ್ತಾ ಇದ್ದೀನಿ. ಮಾನ್ಯ ಉಪಮುಖ್ಯಮಂತ್ರಿಗಳೇ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.